ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಹಾಗೂ ಅಂತಾರಾಜ್ಯ ಸೇರಿ 30 ಆರೋಪಿಗಳ ದಸ್ತಗಿರಿ. ನಗರದಲ್ಲಿ ಎಸ್ಪಿ ಚನ್ನಬಸವಣ್ಣ ಎಸ್ಎಲ್ ಮಾಹಿತಿ. ಮಸೂದೆ ಅಂಗೀಕಾರವಾದ 4 ವರ್ಷಗಳ ನಂತರ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಿದ ಕೇಂದ್ರ ಸರ್ಕಾರ. ಕಲ್ಯಾಣ ಕರ್ನಾಟಕ ಭಾಗ ಸೇರಿದಂತೆ ಕರ್ನಾಟಕಕ್ಕೆ 2 ಹೊಸ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲು. ಆಶ್ರಮ್ ಬಾಪು ಬಿಡುಗಡೆಗೆ ಆಗ್ರಹಿಸಿ ಬೀದರ್ನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ. ಇದೀಗ ಸುದ್ದಿಗಳ ವಿವರ. ಕಳೆದ 15 ದಿನಗಳಲ್ಲಿ ಬೀದರ್ ಜಿಲ್ಲೆಯ 13 ಹಾಗೂ ಹೈದರಾಬಾದ್ನ 1 ಕಡೆ ಸೇರಿ ಒಟ್ಟು 14 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ 29 ಸ್ವತ್ತಿನ ಜಾನುವಾರು ಹಾಗೂ ಪಂಪ್ ಸೆಟ್ ಕಳವು ಪ್ರಕರಣಗಳಲ್ಲಿ ರಾಜ್ಯ ಹಾಗೂ ಅಂತಾರಾಜ್ಯ ಕಳ್ಳರು ಸೇರಿದಂತೆ ಒಟ್ಟು 30 ಜನ ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ತಿಳಿಸಿದ್ದಾರೆ. ಅವರು ಮಂಗಳವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ಈ ಆರೋಪಿಗಳಿಂದ ನಗದು ಹಣ, ಬಂಗಾರ, ಬೆಳ್ಳಿ, 7 ಜಾನುವಾರುಗಳು, 6 ಪಂಪ್ ಸೆಟ್, 3 4 ಚಕ್ರದ ವಾಹನ, 4 ದ್ವಿಚಕ್ರ ವಾಹನ, 1 ಆಟೋ ಸೇರಿ ಒಟ್ಟು 54,96,850 ರೂಪಾಯಿ ಮೌಲ್ಯದ ಸ್ವತ್ತು ಜಪ್ತಿ ಮಾಡಲಾಗಿದ್ದು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಹೇಳಿದರು. ವಿಶೇಷವಾಗಿ ಭಾಲ್ಕಿ ಉಪವಿಭಾಗದಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡು ಬರುತ್ತಿದ್ದು ರೈತರ ಹೊಲದಲ್ಲಿರುವ ಪಂಪ್ ಸೆಟ್ ಗಳನ್ನ ಕದ್ದುಕೊಂಡು ಹೋಗುತ್ತಿದ್ದರು. ಈ ಹಿಂದೆ ದಿನಾಂಕ 28/10/2023 ರಂದು ನಡೆದ ಭಾಲ್ಕಿಯ ಸಂಜೀವ್ ಬಿರಾದರ್ ಮನೆ ಕಳ್ಳತನ ಪ್ರಕರಣದ ಆರೋಪಿಗಳನ್ನ ಬಂಧಿಸಲಾಗಿದ್ದು ಇವನು ಹೈದರಾಬಾದ್ ಮೂಲದವನಾಗಿದ್ದಾನೆ ಎಂದು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ 5 ರೌಡಿ ಶೀಟರ್ಗಳಿಗೆ ಈಗಾಗಲೇ ಗಡೀಪಾರು ಮಾಡಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ಹಾಗೂ ಕಳ್ಳತನ, ಮಾರಣಾಂತಿಕ ಹಲ್ಲೆಗಳಂತ 20 ಕೇಸ್ಗಳಿರುವ ಒಬ್ಬ ವ್ಯಕ್ತಿಯ ಮೇಲೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅರೆಸ್ಟ್ ಮಾಡಿ ಕಳಿಸಲಾಗುತ್ತಿದೆ ಎಂದು ಹೇಳಿದರು. ಅದೇ ರೀತಿ ಬ್ಲೂವೆಲ್ ಮಾರಾಟ ಮಾಡುತ್ತಿದ್ದ 3 ಜನ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಲಾಗಿದ್ದು ಇವರು ಮಹಾರಾಷ್ಟ್ರದ ಮೂಲದವರಾಗಿದ್ದು ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಆರೋಪಿಗಳಿಂದ 950 ಗ್ರಾಂ ಅಂಬರ್ಗ್ರಿಸ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತಿರುವಂತಹ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಹುಮಾನ ಮತ್ತು ಪ್ರಶಂಸಾ ಪತ್ರಗಳನ್ನು ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಘಣ್ಣನವರು, ಹುಮ್ನಾಬಾದ್ ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡ, ಸಿಪಿಐ ಕೃಷ್ಣಪ್ಪ ಪಾಟೀಲ್, ಗುರು ಪಾಟೀಲ್, ಮಹೇಶ್ ಗೌಡ, ಪಿಎಸ್ಐ ಅಂಬರೀಶ್ ಸೇರಿದಂತೆ ಪೊಲೀಸ್ ಇಲಾಖೆ ಇತರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನೆಕ್ಲೇಸ್ ಎಲ್ಲ ಬಂಗಾರದವ 18 ಹೇಳಿದಾರ. ನಂಗೆ ಥೋಡೆ ಐತ್ರಿ ಸರ್, ನಂಗೆ ಥೋಡೆ 800 ರೂಪಾಯಿ ಬೆಲೆ ಬಾಳುವಂಥ ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದರು. ಸಂಜೀವ್ ಕುಮಾರ್ ಬಿರಾದರ್ ಅನ್ನುವಂಥವರ ಮನೆ ಕಳ್ಳತನ ಆಗಿತ್ತು. ಈ ಪ್ರಕರಣದಲ್ಲಿ ಏನು ಆರೋಪಿತನ ಬಂಧಿಸಿದ್ದೀವಿ. ಅವನು ಏನಂದರೆ ಹೈದರಾಬಾದ್ ಮೂಲದವನು. ಇವನನ್ನು ಈ ಹಿಂದೆ ಕೂಡ ಹುಮ್ನಾಬಾದ್ ಪ್ರಕರಣದಲ್ಲೂ ಕೂಡ ಏನಂದರೆ ಬಂಧಿಸಲಾಗಿತ್ತು. ಅಲ್ಲಿಯೂ ಕೂಡ ಏನಂದರೆ ಅವನನ್ನು ಮನೆ ಕಳ್ಳತನದ ಆರೋಪದಲ್ಲೇ ಈಗಾಗಲೇ ಏನು ರೌಡಿ ಶೀಟರ್ಗಳಿದ್ದರು ಅಂಥವ್ರನ್ನ ಗಡಿಪಾರಿಗೆ ಆಗಲೇ ತಮಗೆಲ್ಲ ಗೊತ್ತಿದೆ 5 ಜನ ಗಡಿಪಾರು ಮಾಡಿದ್ದೀವಿ. ಮತ್ತು ಇನ್ನು ಪ್ರಮುಖವಾಗಿ ಯಾರ ಮೇಲೆ ಏನು ಅತ್ಯಂತ ಘೋರವಾದ ಅಪರಾಧಗಳನ್ನು ಎಸಗ್ತಾ ಇರುವಂಥವರು ಮತ್ತು ಈಗಾಗಲೇ ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ಅನುಭವಿಸಿರುವಂಥವರು, ಆದರೂ ಕೂಡ ಏನಂದರೆ ಅಪರಾಧವನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇರುವಂಥವ್ರ ಮೇಲೆ ಗೂಂಡಾ ಕಾಯ್ದೆ ಅಡಿ ನಾವು ಏನಂದರೆ ಕ್ರಮ ತಗೊಂಡಿದ್ದೀವಿ. ಅದರಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಅವನ ಮೇಲೆ 20 ಪ್ರಕರಣಗಳು ಏನಂತಾರೆ ದಾಖಲಾಗಿದೆ. ಆ 20 ಪ್ರಕರಣ ಹೌದು ಅವನನ್ನ ಏನಂದರೆ ನಾವು ಈ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವನನ್ನು 1 ವರ್ಷಕ್ಕೆ ಅವನನ್ನು ಏನಂತಂದರೆ ಅರೆಸ್ಟ್ ಮಾಡಿ ಈಗ ಕಳಿಸ್ತಾ ಇದ್ದೀವಿ. ಈ ವ್ಯಕ್ತಿ ಏನಂದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗೆ ಧಕ್ಕೆ ತರುವಂಥ ವ್ಯಕ್ತಿಯಾಗಿದ್ದು ಇವನ ಮೇಲೆ ಕಳ್ಳತನ, ಆಮೇಲೆ ಹರ್ಟ್ ಕೇಸಸ್ಸು, ಜೊತೆಗೆ ಮಾರಣಾಂತಿಕ ಹಲ್ಲೆ, ಹೀಗೆ ಒಟ್ಟು 20 ಪ್ರಕರಣಗಳು ಏನಂತಂದರೆ ಇವನ ಮೇಲೆ
ದಾಖಲಾಗಿದ್ದಾವೆ. ಅದರಲ್ಲಿ 3 ಪ್ರಕರಣಗಳಲ್ಲಿ ಇವನಿಗಾಗಲೇ ಶಿಕ್ಷೆ ಕೂಡ ಆಗಿದೆ. ಸೊ ಅಂಥವನ್ನ ಏನಂದರೆ ಕೊಡ್ತೀನಿ, ಸೊ ಅವನನ್ನ ಕೂಡ ಏನಂದರೆ ಗುಂಡಾ ಕಾಯ್ದೆ ಅಡಿಯಲ್ಲಿ ನಾವು ಕಾರ್ಯಾಲಯದಲ್ಲಿ ಡೆಪ್ಟಿ ಸೆಕ್ರೆಟರಿ ಅವರಿಗೆ ಪಿ ಡಿ ಅವರೊಬ್ಬರು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಡೆಪ್ಟಿ ಸೆಕ್ರೆಟರಿ ಅವರು ಟೌನ್ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿರ್ತಾರೆ ನಿನ್ನೆ. ಸೊ ಆ ದೂರ ಆಧಾರದ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇನ್ನೂ ತನಿಖೆ ಇದೆ. FIR ಕಾಪಿ ಕೊಡ್ತೀವಿ. ನೀವು ಸರ್ಕಾರಿ ನೌಕರರ ಮೇಲೆ ಏನಂದರೆ ಕರ್ತವ್ಯ ನಿರ್ವಹಿಸ್ತಾ ಇರಬೇಕಾದ್ರೆ ಹಲ್ಲೆ ಮಾಡಿದ್ದಾರೆ. 353, 323 ಒಮಿಟ್ ಅಂತಲ್ಲ, ಅದು ಆ್ಯಕ್ಚುಲಿ ಬ್ಲೂ ವೇಲ್ದು ಒಂದು ಇದು ಬರ್ತದೆ. ಅದನ್ನು ಮುಂಚಿನ ಕಾಲದಲ್ಲಿ ಏನಂತಾರೆ, ಅದನ್ನು ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇಲ್ವಾ, ಅದರದ್ದು ಬಾಡಿ ಪಾರ್ಟ್. ಹಾಂ, ಸೊ ಅದನ್ನು ಏನಂತಂದರೆ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥ ಒಂದು ಗ್ಯಾಂಗ್ನ ಪತ್ತೆ ಮಾಡಿ ಅದನ್ನು ಏನಂತಂದರೆ ಅರೆಸ್ಟ್ ಮಾಡಲಾಗಿದೆ. ಸುಮಾರು ಅಂದಾಜು 1 ಲಕ್ಷ ಮೌಲ್ಯದ ಅಂಬರ್ ಗ್ರೀಸ್ ಅಂತ ಕರೀತಾರೆ. 1 ಕೋಟಿ ಮೌಲ್ಯ, ಕ್ಷಮಿಸಿ, 1 ಕೋಟಿ ಮೌಲ್ಯದ. ಅದು ಆ್ಯಕ್ಚುಲಿ ನಾವು ಏನಂದರೆ ಇದಕ್ಕೆ ಮೌಲ್ಯಗಳನ್ನು ಕಟ್ಟಬಾರ್ದು. ವೈಲ್ಡ್ ಲೈಫ್ ಇದರಲ್ಲಿ ಏನಂದರೆ ಇತ್ತೀಚೆಗೆ ಮೌಲ್ಯಗಳು ಹೇಳಬಾರ್ದು ಅಂತಾರೆ. ಬಟ್ ಇದು ಕಾಳಸಂತೆಯಲ್ಲಿ ಆ ಥರ ಏನಂದರೆ ಅವ್ರು ಹೇಳ್ಕೊಂಡು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂತಹ ಅಂಬರ್ ಗ್ರೀಸ್ ಅಂತ ಕೂಡ ಕರೀತಾರೆ ಅದಕ್ಕೆ. ಸೊ ಬ್ಲೂ ವೇಲ್ಗೆ ಸಂಬಂಧಪಟ್ಟಿದ್ದು ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಇದ್ರ ಮೇಲೆ ಒಬ್ಬ ವ್ಯಕ್ತಿಯನ್ನು ಇದರಲ್ಲಿ 3 ಜನ ವ್ಯಕ್ತಿಗಳನ್ನು ಇದರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸೊ ಅರೆಸ್ಟ್ 3 ಜನ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ಮೂಲದವರು 3 ಜನ ಕೂಡ ಮಹಾರಾಷ್ಟ್ರ ಮೂಲದವರು. ಬಸವ ಕಲ್ಯಾಣ ನಗರ ಪೊಲೀಸ್ ಸ್ಟೇಷನಲ್ಲಿ 1/24 ಅದರಲ್ಲಿ ಏನಂತಂದರೆ ಪ್ರಕರಣ ದಾಖಲಾಗಿದೆ. 1 kg ಅಂದಾಜು 980 ಗ್ರಾಮ್ ಬೇರೆ ಕಡೆ ತಂದು ಏನಂದರೆ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅಂಥ ಒಂದು ಗ್ಯಾಂಗ್ನ ಏನಂದರೆ ಟ್ರ್ಯಾಪ್ ಮಾಡಿ ಇನ್ನೊಮ್ಮೆ ಹೇಳ್ತೀನಿ, ಅಂಬರ್ ಗ್ರೀಸ್ ಒಟ್ಟು 980 ಗ್ರಾಮ್. ಆಮೇಲೆ ಆ್ಯಕ್ಚುಲಿ ಏನಂದರೆ ವೈಲ್ಡ್ ಲೈಫಲ್ಲಿ ನಾವು ಅದರದ್ದು ವ್ಯಾಲ್ಯೂ ಹೇಳ್ಬಾರ್ದು, ಯಾಕಂದರೆ ಅದರಿಂದ ಅದು ಇನ್ನೂ ಜಾಸ್ತಿ ಆ ಥರದ್ದು ಅಫೆನ್ಸ್ ಆಗ್ತದೆ ಅಂತೇಳಿ ಇತ್ತೀಚೆಗೆ ಏನಂದರೆ ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಹೇಳೋದಿಲ್ಲ. ಆದರೆ ಏನಂದರೆ ಕಾಳಸಂತೆಯಲ್ಲಿ ಅದಕ್ಕೆ 1 ಕೋಟಿಯಷ್ಟು ಮೌಲ್ಯ ಇದೆ ಅನ್ನುವಂಥದ್ದು. 3 ಜನ ಏನು ರತ್ನಗಿರಿ ಜಿಲ್ಲೆಯವರು 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಸಂಸತ್ನಲ್ಲಿ ಮಸೂದೆ ಅಂಗೀಕಾರಗೊಂಡ 4 ವರ್ಷಗಳ ನಂತರ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳ ಮುನ್ನ ಕೇಂದ್ರ ಸರ್ಕಾರ ಬಹು ನಿರೀಕ್ಷಿತ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಸೋಮವಾರ ಜಾರಿಗೊಳಿಸಿ ಆದೇಶ ಹೊರಡಿಸಿದೆ. 2019ರಲ್ಲಿ ಸಂಸತ್ನಲ್ಲಿ CAAಗೆ ಅನುಮೋದನೆ ಸಿಕ್ಕರೂ ಅಧಿಸೂಚನೆ ಹೊರಡಿಸಿರಲಿಲ್ಲ. ಆದರೆ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭಾ ಚುನಾವಣೆಗೂ ಮುನ್ನ CAA ಜಾರಿಗೊಳಿಸುವುದಾಗಿ ಹೇಳಿದರು. ಅದರಂತೆ ಇದೀಗ ಲೋಕಸಭಾ ಚುನಾವಣೆ ಹೊಸ್ತಿನಲ್ಲೇ ಕೇಂದ್ರ ಗೃಹ ಸಚಿವಾಲಯ CAA ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಿದೆ. 2019ರ ಡಿಸೆಂಬರ್ 11ರಂದು ಸಂಸತ್ನಲ್ಲಿ CAA ಅಂಗೀಕಾರಗೊಂಡಿತ್ತು. ಇದೀಗ CAA ಜಾರಿಗೊಳಿಸಿ ಅಧಿಸೂಚನೆ ಹೊರಬಿದ್ದಿದ್ದು 2014ರ ಡಿಸೆಂಬರ್ 31ಕ್ಕೂ ಮುನ್ನ ಭಾರತಕ್ಕೆ ಆಗಮಿಸಿದವರಿಗೆ ಈ ಕಾಯ್ದೆ ಅನ್ವಯ ಆಗುತ್ತದೆ. ಈ ಮೊದಲು 11 ವರ್ಷ ಭಾರತದಲ್ಲಿ ನೆಲೆಸಿದವರಿಗೆ ಪೌರತ್ವ ಪಡೆಯಲು ಅವಕಾಶವಿತ್ತು. ಆದರೆ ತಿದ್ದುಪಡಿ ಮೂಲಕ 11 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಗಿದ್ದು, ಮುಸ್ಲಿಮೇತರ ವ್ಯಕ್ತಿಗಳು 6 ವರ್ಷಗಳ ಕಾಲ ಅಥವಾ ಅದಕ್ಕೂ ಮೇಲ್ಪಟ್ಟು ಭಾರತದಲ್ಲಿ ವಾಸ ಮಾಡಿದರೆ ಅಂತವರಿಗೆ ಪೌರತ್ವ ನೀಡಲಾಗುತ್ತದೆ. ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ, ಪಾರ್ಸಿಗಳಿಗೆ ಪೌರತ್ವ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗ ಒಳಗೊಂಡಂತೆ ಕರ್ನಾಟಕವು 2 ಹೊಸ ವಂದೇ ಭಾರತ್ ರೈಲುಗಳನ್ನ ಪಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಚಾಲನೆಯನ್ನ ನೀಡಿದ್ರು. 2 ಹೊಸ ರೈಲುಗಳು ಕಲಬುರಗಿ SMVT ಬೆಂಗಳೂರು ಕಲಬುರಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಮತ್ತು SMVT ಬೆಂಗಳೂರು ಮತ್ತು ಕೃಷ್ಣರಾಜಪುರದ ಮೂಲಕ ಬೆಂಗಳೂರು ಚೆನ್ನೈ ಮಾರ್ಗದಲ್ಲಿ ಹೆಚ್ಚುವರಿ ವಂದೇ ಭಾರತ್ ರೈಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಚಾಲನೆಯನ್ನ ನೀಡಿದ್ದಾರೆ. ಈ 2 ಸೇರ್ಪಡೆಗಳೊಂದಿಗೆ ಕರ್ನಾಟಕದಲ್ಲಿ ವಂದೇ ಭಾರತ್ ರೈಲುಗಳ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಕಲಬುರಗಿ SMVT ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ ಕಲಬುರಗಿಯಿಂದ ಬೆಳಗ್ಗೆ 5 ಗಂಟೆ 15 ನಿಮಿಷಕ್ಕೆ ಹೊರಟು ಶುಕ್ರವಾರ ಹೊರತುಪಡಿಸಿ ಎಲ್ಲಾ ದಿನಗಳಲ್ಲಿ ಮಧ್ಯಾಹ್ನ 2 ಗಂಟೆಗೆ SMVT ಬೆಂಗಳೂರು ತಲುಪಲಿದೆ. ರೈಲಿಗೆ ರಾಯಚೂರು, ಮಂತ್ರಾಲಯ, ಗುಂತಕಲ್, ಅನಂತಪುರ ಮತ್ತು ಯಲಹಂಕದಲ್ಲಿ ನಿಲುಗಡೆ ಕೂಡ ಇರಲಿದೆ. ಆದರೆ SMVT ಬೆಂಗಳೂರು ಕಲಬುರಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ಗೆ SMVT ಬೆಂಗಳೂರಿನಿಂದ ಮಧ್ಯಾಹ್ನ 2 ಗಂಟೆ 40 ನಿಮಿಷಕ್ಕೆ ಹೊರಟು ಗುರುವಾರ ಹೊರತುಪಡಿಸಿ ಎಲ್ಲಾ ದಿನಗಳಲ್ಲಿ ರಾತ್ರಿ 11 ಗಂಟೆ 30 ನಿಮಿಷಕ್ಕೆ ಕಲಬುರಗಿಗೆ ತಲುಪಲಿದೆ. ಇದಲ್ಲದೆ ಮೈಸೂರು, MGR ಚೆನ್ನೈ,
ವಂದೇ ಭಾರತ್ ಎಕ್ಸ್ಪ್ರೆಸ್ ಮೈಸೂರಿನಿಂದ ಬೆಳಗ್ಗೆ 6 ಗಂಟೆಗೆ ಹೊರಟು ಮಧ್ಯಾಹ್ನ 2:20 MGR ಚೆನ್ನೈಗೆ ಬುಧವಾರ ಹೊರತುಪಡಿಸಿ ಎಲ್ಲ ದಿನಗಳಲ್ಲಿ ತಲುಪುತ್ತದೆ. ರೈಲು ಮಾರ್ಗದಲ್ಲಿ ಮಂಡ್ಯ, SMVT ಬೆಂಗಳೂರು, ಕೃಷ್ಣರಾಜಪುರಂ, ಕಟ್ಟಪಾಡಿಯಲ್ಲಿ ನಿಲುಗಡೆಯಾಗಲಿದೆ. MGR ಚೆನ್ನೈ ಮೈಸೂರು ವಂದೇ ಭಾರತ್ ಎಕ್ಸ್ಪ್ರೆಸ್ MGR ಚೆನ್ನೈನಿಂದ ಸಂಜೆ 5 ಗಂಟೆಗೆ ಹೊರಡುತ್ತದೆ ಮತ್ತು ಬುಧವಾರ ಹೊರತುಪಡಿಸಿ ಎಲ್ಲಾ ದಿನಗಳಲ್ಲಿ ರಾತ್ರಿ 11:20 ಮೈಸೂರು ತಲುಪುತ್ತದೆ. ಮೈಸೂರಿನಲ್ಲಿ ನಿರ್ವಹಣಾ ಸೌಲಭ್ಯದ ಕಾರ್ಯ ಆರಂಭವಾಗುವವರೆಗೆ ರೈಲು SMVT ಬೆಂಗಳೂರು ಮತ್ತು MGR ಚೆನ್ನೈ ಸೆಂಟ್ರಲ್ನ ನಡುವೆ ಚಲಿಸುತ್ತದೆ. ಏಪ್ರಿಲ್ 5ರಿಂದ ಮೇಲೆ ತಿಳಿಸಿದ ಸಮಯದ ಪ್ರಕಾರ ರೈಲು ಮೈಸೂರು ಮತ್ತು MGR ಚೆನ್ನೈ ಸೆಂಟ್ರಲ್ ನಡುವೆ ನಿಯಮಿತವಾಗಿ ಚಲಿಸುತ್ತದೆ ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ. 2 ಹೊಸ ಜೋಡಿ ರೈಲುಗಳು ಲಕ್ಷಾಂತರ ಪ್ರಯಾಣಿಕರಿಗೆ ಪ್ರಯೋಜನವನ್ನ ನೀಡುತ್ತವೆ ಮತ್ತು ಗಮನಾರ್ಹ ಸಮಯವನ್ನ ಉಳಿಸುತ್ತವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಯೋಗ ವೇದಾಂತ ಸೇವಾ ಸಮಿತಿ ಬೀದರ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಯೋಗ ಸಿದ್ಧಿ ಆಶ್ರಮ್ ಬಾಪು ಬಿಡುಗಡೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. 86 ವರ್ಷದ ವಯೋವೃದ್ಧ ಸಂತ ಆಶ್ರಮ್ ಬಾಪು ಸದ್ಯ ಜೈಲಿನಲ್ಲಿದ್ದು ಅವರ ಆರೋಗ್ಯದ ಸ್ಥಿತಿ ದಿನದಿಂದ ದಿನಕ್ಕೆ ಹಾಳಾಗುತ್ತಿದೆ. ಬಾಪು ನಿರ್ದೋಷಿಯಾಗಿದ್ದು ಅವರ ಆಶ್ರಯದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಗಳು ಇಂದಿಗೂ ಕೂಡ ನಡೆಯುತ್ತಿವೆ. ದಾರಿ ತಪ್ಪಿದ ಅನೇಕ ಜನರನ್ನ ತಿಳಿ ಹೇಳಿ ಮಾನವನಾಗಿ ರೂಪಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅಂತಹ ವ್ಯಕ್ತಿಗೆ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಮನವಿ ಪತ್ರದ ಮೂಲಕ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಯೋಗ ವೇದಾಂತ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಸಂಜು ಕುಮಾರ್ ಪಾಟೀಲ್, ಉಪಾಧ್ಯಕ್ಷ ಮಾದಯ್ಯ ಸ್ವಾಮಿ, ಸಹ ಕಾರ್ಯದರ್ಶಿ ಸುರೇಂದರ್ ರೊಡ್ಡ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. बीते 11-12 साल से एक महान राष्ट्रीय संत पर बहुत बड़ा अन्याय हमारे इस देश में हो रहा है। आज कई आतंकवादी छूट जाते हैं, बड़े बड़े अपराधी छूट जाते हैं, उनकी पैरोल मिलती है, उनको बेल मिलती है, मगर हमारे संत श्री आसाराम जी बापू जिन्होंने हम जैसे युवाओं को इस देश में देशभक्ति सिखाई, महिला नारी शक्तियों को महिला नारी उत्थान के माध्यम से नारी शक्ति यहाँ पे उन्होंने सिखाई। माता पिता के संस्कार 14 फरवरी को मातृ पितृ पूजन दिवस के माध्यम से किस तरह से अपने माता जी पिताजी का पूजन करना चाहिए ये सिखाया। हमारे देश की धरोहर, हमारी देश की संस्कृति तुलसी पूजन हमें बापूजी ने सिखाया। क्या यही गुनाह है हमारे बापूजी का? क्या यह अपराध है? जिस संत ने 85-86 साल से इस देश को अच्छी राह पर लेने का प्रयास जो हमारे बापूजी कर रहे हैं, एक घिनौना षड्यंत्र रचकर हमारे बापूजी को यहाँ पे झूठी एफआईआर के माध्यम से ये गुनाह रजिस्टर्ड कराया गया है। मैं प्रशासन को एक साधक के रूप में और एक इस देश का नागरिक
के नाते मैं इस प्रशासन को विनती करता हूं कि ऐसे महान संतों का अन्याय दूर होना चाहिए। मैं केंद्र सरकार से भी यहाँ पे अपील करता हूँ और यहाँ पे राज्य सरकार पे भी यहाँ पे मैं अपील करता हूँ कि ऐसे संतों को जल्द से जल्द पैरोल मिलनी चाहिए। उनकी तबीयत ठीक नहीं है, उनको अच्छा सा इलाज मिलना चाहिए। कैसे कैसे अपराधियों को यहाँ पे बेल मिल जाती है, पैरोल मिल जाता है, मगर ऐसे महान संतों को यहाँ पे पैरोल दी नहीं जाती, बेल दी नहीं जाती। ये बहुत शर्मनाक बात है। हम यहाँ पर शांति प्रिय इससे आंदोलन कर रहे हैं। हम महान संत के सच्चे साधक हैं। हम पूरे देश में इतना अन्याय होने के बावजूद भी कहाँ पे हमारे साधक, कहाँ पे एक भी गलती आंदोलन के माध्यम से हमसे नहीं हुई, हम करेंगे भी नहीं। यहाँ पे पुलिस प्रशासन हमें अच्छी तरह से मदद कर रहे हैं, इस आंदोलन को हमें सहकार्य कर रहे हैं। तो मैं यहाँ पे योग वेदांत सेवा समिति बिदर जिला और सभी साधकों की ओर से यहाँ पे पुलिस प्रशासन का मैं यहाँ पे आभार व्यक्त करता हूँ और अपने यहाँ पे प्रशासन, केंद्र सरकार और राज्य सरकार से मैं हाथ जोड़कर विनती करता हूँ कि बहुत हो चुका, अब सहन नहीं होता, बहुत हो चुका, अब सहन नहीं होता। जल्द से जल्द हमारे इस महान संत बापूजी को जल्द से जल्द रिहा करो। एक एक हमारे साधक का आंसू जो यहाँ पे बह रहा है, एक एक आंसू के हिसाब उन कुकर्मियों को, षड्यंत्र करने वालों को यहाँ पे देना होगा। यहाँ पे एक एक साधकों के आंख से जो जल बह रहा है, ये जो भी राजकारणी होंगे या षड्यंत्री होंगे, उनको यहाँ पे हिसाब देना होगा। तिल तिल यहाँ पे हम तड़प रहे हैं बगैर बापूजी के माध्यम से। सत्संग से हम आज यहाँ पे वंचित हैं। इतनी हमारे माताएं बहनें यहाँ पे बिलक बिलक कर रो रही है। ये हमारे संत के प्रति आदर है, ये हमारी भावना है, ये हमारा सत्कार है। आप रिहा करो, रिहा करो, रिहा करो, बापूजी को रिहा करो, रिहा करो, रिहा करो। भारत के सभी हिंदू भाई बहनों से और सभी हिंदू, मुस्लिम, सिख, ईसाई सभी को बापूजी ने सम्मान दिया है, सभी के लिए कार्य किया है। बापूजी ने इतने कार्य किए कि आज तक देश में किसी ने नहीं किया होगा। धर्मांतरण को रोका बापूजी ने, क्या उनका यही दोष है? महिलाओं को नारी उत्थान के माध्यम से नारियों को अपने पैर पे खड़ा करना सिखाया, अच्छे से युवाओं को अच्छे संस्कार दिए। आज बापूजी के जितने करोड़ों साधक है, लगभग 8 करोड़ साधक और भी बहुत से समर्थक हो चुके हैं बापूजी के। बापूजी ने इतने निर्दोष है, वो एक षड्यंत्र के तहत फंसाए गए हैं बापूजी। वो सब सबूत है हमारे पास, FIR तक नहीं है वहाँ पे, तो भी बापूजी ने, निर्दोष बापूजी को जेल बंदी गृह में बंद करके रखा गया है। आज वहाँ पे जेल नहीं, वह एक आश्रम हो गया है। दीपावली रहो, कोई रहो, वहाँ पे इतना सत्संग होता है। वहाँ पे एक जेल का वैसे दिखता भी नहीं है, पूरे दिए से जगमगाता है पूरा जेल, सत्संग होता है। वहाँ के कई कैदी, जो बड़े बड़े कैदी, वो छूट के गए उनके सत्संग से। बापूजी के बहुत से चमत्कार है। और दूसरी बात, बापूजी जो हर नागरिक को पैरोल मिलता है, कोरोना के टाइम देश के सभी अपराधियों को छोड़ दिया गया था, सिर्फ बापूजी को क्यों नहीं छोड़ा गया? ये सरकार से हमारी सवाल है। बापूजी को उस टाइम बापूजी के वो कोरोना काल में उस टाइम भी उनके ऊपर बहुत से षड्यंत्र हुए जो हम खुलासा नहीं कर सकते। ऐसे ऐसे षड्यंत्र हुए, बापूजी को मौत के मुंह में चले गए थे। एम्स के डॉक्टर भी ये कहते हैं कि बापूजी कैसे जिंदा है। हमारी ओर से तो ये एक लाश बन के है, क्योंकि इनके अंदर की पूरी आंतड़ियाँ छिन्न भिन्न हो चुकी है। पर ये कैसे एक महात्मा को, एक अवतारिक पुरुष को
जब भी इतिहास पलट कर देखो, जितने भी अवतारी पुरुष जन्म लिए हैं उनको इसी तरह प्रताड़ित किया गया है। और जब वो जाते हैं, जाने के बाद उनको भगवान बना के पूछते हैं। मांग क्या है? क्या मेरा बापूजी क्या छोड़ना है? बापूजी का इलाज निर्दोष है, उनको सम्मान रिहा करना चाहिए, हमारी मांग है। और ट्रीटमेंट भी होना चाहिए उनको। आयुर्वेदिक इलाज दिया नहीं जा रहा है, आयुर्वेदिक इलाज चाहिए, आयुर्वेदिक ट्रीटमेंट होना चाहिए, वही हाँ। हमें यही मांग है हमारी सबकी कि वो जल्द से जल्द निर्दोष रिहा होना चाहिए। ಇಂದು ಬೀದರ್ ನಗರದಲ್ಲಿ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಸಂವಿಧಾನದ ಬಗ್ಗೆ ಅನಂತ್ ಕುಮಾರ್ ಹೆಗಡೆ ಪದೇ ಪದೇ ಸಂವಿಧಾನ ಬದಲಿಸುವ ಕುರಿತು ಮಾತನಾಡುತ್ತಿದ್ದಾರೆ. 400 ಸೀಟುಗಳು ಬಂದರೆ ಸಂವಿಧಾನ ಬದಲಿಸಲು ಯಾವುದೇ ಅಡೆತಡೆಗಳು ಬರುವುದಿಲ್ಲ, ನಾವು ಖಂಡಿತವಾಗಿ ಸಂವಿಧಾನ ಬದಲಿಸುತ್ತೇವೆ ಎಂದು ಹೇಳಿಕೆ ಸುಮಾರು ಸಲ ಅನಂತ್ ಕುಮಾರ್ ಹೆಗಡೆ ನೀಡಿರುತ್ತಾರೆ. ಅದರಿಂದ ಇಂದು ದಲಿತ ಸಂಘಟನೆಯ ಒಕ್ಕೂಟ ವತಿಯಿಂದ ಅನಂತ್ ಕುಮಾರ್ ಹೆಗಡೆಯನ್ನ ಲೋಕಸಭಾ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಅನಂತ್ ಕುಮಾರ್ ಹೆಗಡೆ ಅವರ ಪುತ್ಥಳಿ ದಹಿಸಿ ಪ್ರತಿಭಟನೆಯ ಮೂಲಕ ಆಕ್ರೋಶವನ್ನ ಹೊರಹಾಕಿದರು. ಅನಂತ್ ಕುಮಾರ್ ಹೆಗಡೆ ಕುಮ್ಮಕ್ಕ ನೀಡುತ್ತಿರುವ ನರೇಂದ್ರ ಮೋದಿ ಅವರಿಗೆ, ಅನಂತ್ ಕುಮಾರ್ ಹೆಗಡೆ ಅವರನ್ನು ಕುಮ್ಮಕ್ಕು ನೀಡುತ್ತಿರುವ ನರೇಂದ್ರ ಮೋದಿ ಅವರಿಗೆ, ಅನಂತ್ ಕುಮಾರ್ ಹೆಗಡೆಗೆ ಕುಮ್ಮಕ್ಕು ನೀಡುತ್ತಿರುವ ಬಿಜೆಪಿಗೆ ವಜಾಗೊಳಿಸಲೇಬೇಕು, ಬಂಧಿಸಲೇಬೇಕು, ಬಂಧಿಸಲೇಬೇಕು, ಬಂಧಿಸಲೇಬೇಕು. ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿ ಹಾಗೂ ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇರತಕ್ಕಂತಹ ಎಲ್ಲ ಪ್ರಗತಿಪರ ಮುಖಂಡರುಗಳು ಇವತ್ತು ನಾವು ಸಾಂಕೇತಿಕವಾಗಿ ಏನು ಪದೇ ಪದೇ ಸಂಸದರಾಗಿ ನೀಡಿದರು. ಇವಾಗ ಏನಂತಾರಂದರೆ 400 ಸೀಟ್ ಬಂದರೆ ಸಂವಿಧಾನವನ್ನೇ ನಾವು ಸಂಪೂರ್ಣ ಬದಲಾವಣೆ ಮಾಡ್ತೀವಿ, ಮತ್ತು ಹಿಂದಿನ ಕಾಲದ ಜನರಲ್ ಹೇಗಿದ್ದರು ಆ ಥರ ಮಾಡ್ತೀನಿ ಅಂತ ಹೇಳಿಕೆಯನ್ನು ನೀಡ್ತಕ್ಕಂತಹ ಅನಂತ್ ಕುಮಾರ್ ಹೆಗಡೆಗೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಜೊತೆಯಲ್ಲಿ ಅವರು ಹೇಳಿಕೆ ನೀಡಿದರೂ ಸಹ ಭಾರತೀಯ ಜನತಾ ಪಾರ್ಟಿ ಆಗಿರ್ಬೋದು, ಅದರ ಪ್ರಮುಖರಾಗಿರ್ಬೋದು, ಮಾನ್ಯ ಪ್ರಧಾನಮಂತ್ರಿ ಮೋದಿಯವರಾಗಿರ್ಬೋದು, ಅವರು ಹೇಳಿಕೆ ಕೊಟ್ಟಾಗ ಸುಮ್ಮನೆ ಇರ್ತಕ್ಕಂಥ ನಾವು ನೋಡಿದ್ರೆ ದೇಶದ 80 ಕೋಟಿ ಮೇಲೆ ಇರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳಿಗೆ, ಅಭಿಮಾನಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ಬಸವಪ್ರಭು ಸ್ವಾಮೀಜಿಗಳು ಹಾಗೆ ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ಪೂಜ್ಯರು, ರಾಜ್ಯದ ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರುಗಳು ತೀವ್ರವಾಗಿ ಖಂಡಿಸಿದ್ದಾರೆ. ಒಂದು ವೇಳೆ 24 ಗಂಟೆ ಒಳಗಾಗಿ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ನಿಷ್ಕಾಸಿತ ಮಾಡಿ ಮತ್ತು ಅವರಿಗೆ ಏನು ಪಾರ್ಲಿಮೆಂಟ್ ಹುದ್ದೆ ಇದೆ ಅವ್ರದ್ದು MP ಅವ್ರ ಹುದ್ದೆಯನ್ನು ರದ್ದು ಮಾಡಿಸಬೇಕು. ಅದಕ್ಕೋಸ್ಕರ ಇವತ್ತು ನಾವು ಮಾನ್ಯ ರಾಷ್ಟ್ರಪತಿಯವರಿಗೆ ಬೀದರ್ ಜಿಲ್ಲೆ ಎಲ್ಲ ಸಂಘಟನೆಗಳ ಮನವಿ ಕೊಡ್ತಾ ಇದ್ದೇವೆ. ತಕ್ಷಣ ಅವರ MP ಹುದ್ದೆಯನ್ನು ರದ್ದು ಮಾಡಬೇಕು. ರದ್ದು ಮಾಡಲಿಕ್ಕೆ ಕಾರಣ ಅವರು ಸಂವಿಧಾನ ಮೇಲೆ ಆಣೆ ಮಾಡಿ ಬಂದಂತಹ ವ್ಯಕ್ತಿ. ಹೀಗಾಗಿ ಅವರು ದೇಶದಲ್ಲಿ ಕೋಮುಗಲಭೆ, ಸೌಹಾರ್ದತೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಎಲ್ಲ ರಾಜಕೀಯ ಪಕ್ಷದ ಮತ್ತು ಎಲ್ಲ ಪ್ರಗತಿಪರಲ್ಲಿ ವಿಚಾರ ಮಾಡ್ತಾ ಇದ್ದೀನಿ. ಇವತ್ತು 145 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತ ಈಗ ಇಷ್ಟು ಚೆನ್ನಾಗಿದೆ ಇಡೀ ವಿಶ್ವದಲ್ಲಿ ಅಂದರೆ ಅದಕ್ಕೆ ನಮ್ಮ ಭಾರತ ಸಂವಿಧಾನ. ಹಾಗಾಗಿ ಸಂವಿಧಾನ ವಿರೋಧ ಹೇಳಿಕೆ ನೀಡುತ್ತಿರುವ ಅನಂತ್ ಕುಮಾರ್ ಹೆಗಡೆ ಅವರನ್ನು ಕೂಡಲೇ ದೇಶದ್ರೋಹಿ ಕಾನೂನಡಿಯಲ್ಲಿ ಬಂಧಿಸಿ ಅವರಿಗೆ ಗಡೀಪಾರು ಮಾಡಬೇಕಂತ ನಾನು ನಿಮ್ಮ ಮಾಧ್ಯಮದ ಕೇಳ್ತೇನೆ. ಜೈ ಭೀಮ್, ಜೈ ಸಂವಿಧಾನ. ಇವಾಗಿದ್ವು ಕದಂಬ ನ್ಯೂಸ್ನ ಇಂದಿನ ಪ್ರಮುಖ ಸುದ್ದಿಗಳು. ನಾಳೆ ಇನ್ನಿಷ್ಟು ಹೊಸ ರೋಚಕ ಸುದ್ದಿಗಳೊಂದಿಗೆ ನಿಮಗೆ ಭೇಟಿ ಆಗ್ತೇನೆ. ನಮಸ್ತೆ.